ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ರೌಂಡ್ ಶೇಪ್ನಲ್ಲಿ ಟೇಬಲ್ ಮ್ಯಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಮ್ಯಾಜಿಕ್ ಸರ್ಕಲನ್ನು ಹಾಕ್ಕೊಡ್ತಾ ಇದ್ದೀನಿ. ಈ ರೀತಿ 2 ಬೆರಳಿಗೆ ಉಲ್ಲನ್ನು ಸುತ್ತಕೊಂಡು ಇದು ಎಕ್ಸ್ ರೂಪದಲ್ಲಿ ಬರುತ್ತೆ. ಈಗ ಕ್ರೋಶಾ ಕಡ್ಡಿಯಿಂದ ಈ ಕಡೆ ಇರೋ ಉಲ್ಲನ್ನು ಎಳ್ಕೊಬರ್ತೀನಿ. ಎಳ್ಕೊಬಂದಾದ ನಂತರ ಹೀಗೆ ಒಂದು ಸಲ ಟರ್ನ್ ಮಾಡಿಕೊಂಡು ಮತ್ತೆ ಈ ಉಲ್ಲನ್ನು ಇದರೊಳಗಡೆ ಎಳ್ಕೊಬಂದು ತೆಗಿತೀನಿ. ಈಗ ನಮಗೆ ಇಲ್ಲೊಂದು ಸ್ಲಿಪ್ ನಾಟ್ ಸಿಕ್ತು, ಹಾಗೆ ಮ್ಯಾಜಿಕ್ ಸರ್ಕಲ್ ಕೂಡ ರೆಡಿ ಆಯಿತು. ಈಗ ನಾನು 3 ಚೈನನ್ನು ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕಿ ಆದ ನಂತರ ಮತ್ತೆ ಈ ಸರ್ಕಲ್ಲಿಗೆ ನಾನು ಡಬಲ್ ಕ್ರೋಶೆ ಹಾಕ್ತೀನಿ. ಇಲ್ಲಿ ನಾನು ಈಗ 13 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಉಲ್ಲನ್ನು ಈ ರೀತಿ ಸುತ್ತಕೊಂಡು ಈ ಸರ್ಕಲ್ ಒಳಗಡೆ ತಗೊಂಡು ಮತ್ತೆ ಉಲ್ಲನ್ನು ಹೀಗೆ ಸುತ್ತಕೊಂಡು ಇದರೊಳಗಡೆ ಎಳ್ಕೊಬರ್ತೀನಿ. ಈಗ ಉಲ್ಲನ್ನು ಮತ್ತೆ ಸುತ್ತಕೊಂಡು ಮೊದಲಿಗೆ 2 ಕಂಬಿನ ಹೊರಗೆ ತೆಗಿತೀನಿ. ಮತ್ತೆ ಈಗ 2 ಕಂಬಿನ ತೆಗಿತೀನಿ. ಇದು ನಮಗೆ ಡಬಲ್ ಕ್ರೋಶೆ ಆಯಿತು. ಇದೇ ರೀತಿ ಮತ್ತೆ ನಾನು 12 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಟೋಟಲ್ ನನಗೆ 14 ಡಬಲ್ ಕ್ರೋಶೆ ಆಗುತ್ತೆ. 13 ಪ್ಲಸ್ ಮೊದಲಿಗೆ ನಾವು 3 ಚೈನ್ಸನ್ನು ಹಾಕ್ಕೊಂಡಿದ್ವಲ್ಲ, ಅದನ್ನು ಸೇರಿಸಿ ನನಗೆ 14 ಡಬಲ್ ಕ್ರೋಶೆ ಆಗುತ್ತೆ. ಈಗ ನನಗೆ ಇಲ್ಲಿ 13 ಡಬಲ್ ಕ್ರೋಶೆ ಹಾಕಿ ರೆಡಿ ಆಯಿತು. ಈಗ ಇದನ್ನು ನಾನು ಸ್ವಲ್ಪ ಟೈಟ್ ಮಾಡ್ಕೊಳ್ತೀನಿ. ಇಲ್ಲಿ ಈ ಕಡೆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಈ ಉಲ್ಲನ್ನು ಎಳ್ಕೊಂಡ್ರೆ ಇದು ನಮಗೆ ಟೈಟ್ ಆಗುತ್ತೆ. ಈಗ ನೆಕ್ಸ್ಟ್ ಇದನ್ನು ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಳ್ಬೇಕಿದ್ರೆ ಮೊದಲಿಗೆ ನಾವು ಏನು 3 ಚೈನ್ ಹಾಕಿರ್ತೀವಲ್ಲ, ಆ 3ನೇ ಚೈನಿಗೆ ನಾನೀಗ ಕ್ರಾಚೆಟ್ ಹುಕ್ಕನ್ನು ಹಾಕಿ ಲಾಕ್ ಮಾಡ್ಕೊಳ್ತೀನಿ. 3ನೇ ಚೈನಿಗೆ ಕ್ರಾಚೆಟ್ ಹುಕ್ಕನ್ನು ಹಾಕಿ ಅದರೊಳಗಡೆ ಈ ರೀತಿ ಉಲ್ಲನ್ನು ಎಳ್ಕೊಬರ್ತೀನಿ. ಮತ್ತೆ ಈ ಕಂಬಿ ಒಳಗಡೆ ಎಳ್ಕೊಬಂದು ತೆಗಿತೀನಿ. ಇದು ನಮಗೆ ಈಗ ಲಾಕ್ ಆಯಿತು. ಈಗ ಮತ್ತೆ ಅದೇ ಕಂಬಿ ಒಳಗಡೆ ನಾನು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ಆದ ನಂತರ 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2. ಈಗ ಮತ್ತೆ ಸೇಮ್ ಅದೇ ಕಂಬಿ ಒಳಗಡೆ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಈಗ ನನಗೆ ಇಲ್ಲಿ 2 ಡಬಲ್ ಕ್ರೋಶೆ ಸಿಕ್ಕಿದ ಹಾಗೆ ಆಯಿತು. ಈಗ ಇದೇ ರೀತಿ ನೆಕ್ಸ್ಟ್ ಕಂಬಿ ಒಳಗಡೆ 2 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಇದೇ ರೀತಿ ಎಲ್ಲ ಚೈನುಗಳಿಗೂ 2 ಡಬಲ್ ಕ್ರೋಶೆ ಹಾಕ್ತಾ ಬರ್ತೀನಿ. ನನಗೆ ಇಲ್ಲಿ ಟೋಟಲ್ 14 ಚೈನ್ ಇತ್ತು. 14ಕ್ಕೆ 2 ಡಬಲ್ ಕ್ರೋಶೆ ಹಾಕ್ತಾ ಬಂದರೆ 28 ಚೈನ್ಗಳು ಸಿಗುತ್ತೆ. ಇಷ್ಟೇ ನೆನಪು ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಆಯಿತು. ನಮಗೆ 28 ಬೇಕು. ಈಗ ಲಾಸ್ಟ್ ಚೈನಿಗೆ 2 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ನನಗೆ ಟೋಟಲ್ 28 ಚೈನ್ಗಳು ಸಿಗುತ್ತದೆ. ಈಗ ಲಾಸ್ಟ್ ರೌಂಡಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಆದ ನಂತರ ಏನು 2 ಚೈನ್ ಹಾಕಿರ್ತೀವಲ್ಲ, ಆ 2ನೇ ಚೈನ್ ಒಳಗಡೆ ಕ್ರಾಚೆಟ್ ಹುಕ್ಕನ್ನು ಹಾಕಿ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಆದ ನಂತರ ಮತ್ತೆ ನಾನೀಗ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಆದ ನಂತರ ಈಗ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶೆ ಹಾಕ್ತೀನಿ.
ಈ ರೌಂಡ್ನಲ್ಲಿ ಮೊದಲಿಗೆ ಹಾಕಿರೋ 3 ಚೈನ್ಸ್ ಹಾಗೂ ಈಗ ಎರಡನೇ ಚೈನಿಗೆ ಹಾಕ್ತಿರೋ ಡಬಲ್ ಕ್ರೋಶಿಯಾನ ನಾವು ಎರಡನ್ನು ಒಂದು ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಮೂರನೇ ಚೈನಿಗೆ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ, ಹಾಗೆ ನಾಲ್ಕನೇ ಚೈನಿಗೆ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಈಗ ನಾಲ್ಕನೇ ಚೈನಿಗೆ 2 ಡಬಲ್ ಕ್ರೋಶಿಯಾ ಹಾಕ್ತೀನಿ. ಸೇಮ್ ಚೈನಿಗೆ 2 ಸಲ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಮೊದಲಿಗೆ 2, ಮಿಡ್ಲ್ 1, ಆಮೇಲೆ 2. ಇದೇ ರೀತಿ ನೆಕ್ಸ್ಟ್ ಚೈನಿಗೆ 1 ಡಬಲ್ ಕ್ರೋಶಿಯಾ ಹಾಕ್ತೀನಿ, ಅದಕ್ಕೂ ನೆಕ್ಸ್ಟ್ ಚೈನಿಗೆ 2 ಡಬಲ್ ಕ್ರೋಶಿಯಾ ಹಾಕ್ತೀನಿ. ಹೀಗೆ 2 1 2 1 ಅಂತ ನಾನು ಈ ರೌಂಡನ್ನು ಕಂಪ್ಲೀಟ್ ಮಾಡ್ತೀನಿ. ಈಗ ನನಗೆ ಮೂರನೇ ರೌಂಡ್ ಕಂಪ್ಲೀಟ್ ಆಯಿತು. ಈಗ ನಾನು ಇಲ್ಲಿ ಬೇರೆ ಕಲರ್ ಉಲ್ಲನನ್ನು ತಗೊಳ್ತಾ ಇದ್ದೀನಿ. ಈಗ ಥರ್ಡ್ ರೌಂಡ್ನಲ್ಲಿ ಎರಡನೇ ಚೈನಿಗೆ ನಾವು ಸ್ಲಿಪ್ ನಾಟನ್ನು ಹಾಕ್ತಾ ಇದ್ದೀವಿ, ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಸೆಕೆಂಡ್ ರೌಂಡ್ನಲ್ಲಿ ಮೂರನೇ ಚೈನ್ಗೆ ಲಾಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಎರಡನೇ ಚೈನ್ಗೆ ಸ್ಲಿಪ್ ನಾಟ್ ಹಾಕ್ಕೊಳ್ಳೋದ್ರಿಂದ ಈ ಥರ ಲೈನ್ ಕಾಣಿಸೋದಿಲ್ಲ, ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀವಿ. ಈಗ ಮೂರನೇ ಚೈನ್ಗೆ ನಾನು ಸಿಂಗಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಸಿಂಗಲ್ ಕ್ರೋಶಿಯಾ ಹಾಕಿ ಆದ ನಂತರ ಈಗ ಮತ್ತೆ 2 ಚೈನನ್ನು ಹಾಕ್ಕೊಳ್ತೀನಿ. 1 2. ಈಗ ನಾವು ಎಲ್ಲಿ ಸಿಂಗಲ್ ಕ್ರೋಶಿಯಾ ಹಾಕಿದ್ದೀವೋ ಅಲ್ಲೇ ನಾವು ಈಗ ಮತ್ತೊಂದು ಡಬಲ್ ಕ್ರೋಶಿಯಾ ಹಾಕ್ಕೊಳ್ತೀವಿ. ಸೇಮ್ ಚೈನ್ ಒಳಗಡೆ ನಾನೀಗ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಅದಕ್ಕೂ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ, ಮೂರನೇ ಚೈನಿಗೆ. ಈಗ ಮತ್ತೆ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ, ನಾಲ್ಕನೇ ಚೈನಿಗೆ. ಈಗ ನಾಲ್ಕನೇ ಚೈನಿಗೆ ಮತ್ತೊಂದು ಸಲ ಡಬಲ್ ಕ್ರೋಶಿಯಾ ಹಾಕ್ತೀನಿ. ಸೇಮ್ ಚೈನಿಗೆ 2 ಸಲ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನಿಮಗೆ ಕಾಣಿಸುತ್ತೆ, ಮೊದಲನೆಗೆ 2 ಡಬಲ್ ಕ್ರೋಶಿಯಾ ಇದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಇದೆ, ಆಮೇಲೆ 1, ಆಮೇಲೆ 1, ಮತ್ತೆ 2. ಇದೇ ರೀತಿ 2 1 1 2 2 1 1 2 ಅಂತ ಈ ರೌಂಡನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ ಈ ರೌಂಡ್ ನನಗೆ ಕಂಪ್ಲೀಟ್ ಆಯಿತು. ನಾವು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶಿಯಾ ಪ್ಲಸ್ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಸಿಂಗಲ್ ಕ್ರೋಶಿಯಾ ಹಾಕಲು ಒಂದು ಚೈನ್ ಸಿಗುತ್ತೆ ನಮಗೆ. ಅಲ್ಲಿ ನಾನು ಈಗ ಸ್ಲಿಪ್ ನಾಟ್ ಹಾಕಿ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದ ನಂತರ ಮತ್ತೆ ನಮಗೆ ಅಲ್ಲಿ 2 ಚೈನ್ ಇರುತ್ತೆ, ಅದರಲ್ಲಿ ಎರಡನೇ ಚೈನಿಗೆ ಸಿಂಗಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಸಿಂಗಲ್ ಕ್ರೋಶಿಯಾ ಹಾಕಿ ಆದ ನಂತರ ಮತ್ತೆ ನಾನೀಗ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2. ಈಗ ಮತ್ತೆ ನಾವು ಎಲ್ಲಿ ಸಿಂಗಲ್ ಕ್ರೋಶಿಯಾ ಹಾಕಿರ್ತೀವಲ್ಲ ಅದೇ ಚೈನಿಗೆ ಒಂದು ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಡಬಲ್ ಕ್ರೋಶಿಯಾ ಹಾಕಿ ಆಯಿತು. ಈಗ ನಮಗೆ ಇಲ್ಲಿ 2 ಡಬಲ್ ಕ್ರೋಶಿಯಾ ಸಿಕ್ಕಿದ ಹಾಗೆ ಆಯಿತು. ಈಗ ನೆಕ್ಸ್ಟ್ 3 ಚೈನ್ಗಳಿಗೆ ನಾನು ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶಿಯಾ ಹಾಕ್ಕೊಂಡು ಬರ್ತೀನಿ. ಈಗ ಇಲ್ಲಿ 5ನೇ ಚೈನಿಗೆ 2 ಟೈಮ್ಸ್ ಡಬಲ್ ಕ್ರೋಶಿಯಾ ಹಾಕ್ತೀನಿ. ಸೇಮ್ ಚೈನಿಗೆ 2 ಸಲ ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶಿಯಾ ಇದೆ, ಆಮೇಲೆ 1 1 1 2. ಇದೇ ರೀತಿ 1 1 1 2 ಹೀಗೆ ಹಾಕ್ತಾ ಈ ರೌಂಡನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ.
ಈಗ ನನಗೆ ಇಲ್ಲಿ 5 ರೌಂಡು ಕಂಪ್ಲೀಟ್ ಆಯಿತು. ಈಗ ಲಾಸ್ಟ್ ರೌಂಡಲ್ಲಿ 2 ಚೈನ್ಸ್ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಚೆಟ್ ಹಾಕಿ, ಅಲ್ಲಿ ಮೊದಲನೇ ಚೈನಿಗೆ ಈಗ ನಾನು ಸ್ಲಿಪ್ ನಾಟ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಈಗ ಸೆಕೆಂಡ್ ಚೈನಿಗೆ ಸಿಂಗಲ್ ಕ್ರೋಶಿಯಾ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶಿಯಾ ಹಾಕಿ ಆದ ನಂತರ ಮತ್ತೆ ಈಗ 2 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶಿಯಾ ಹಾಕಿ ಆದ ನಂತರ ಅಲ್ಲೇ ಒಂದು ಡಬಲ್ ಕ್ರೋಶಿಯಾ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ರೌಂಡಲ್ಲಿ ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶಿಯಾ, ಆಮೇಲೆ 1 1 1 1 2, ಇದೇ ರೀತಿ ಈ ರೌಂಡನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ ನನಗೆ 6th ರೌಂಡ್ ಕಂಪ್ಲೀಟ್ ಆಯಿತು. 6th ರೌಂಡ್ ಕಂಪ್ಲೀಟ್ ಆದಮೇಲೆ ಮೊದಲೇ ಹಾಕಿರುವ 2 ಚೈನ್ಸ್ ಇರುತ್ತಲ್ಲ, ಅಲ್ಲಿ ಮೊದಲನೇ ಚೈನಿಗೆ ನಾನು ಸ್ಲಿಪ್ ನಾಟ್ ಹಾಕ್ಕೊಳ್ತೀನಿ. ಹಾಗೆ ಎರಡನೇ ಚೈನಿಗೆ ಸಿಂಗಲ್ ಕ್ರೋಶಿಯಾ ಹಾಕ್ಕೊಂಡು 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡು ಆದ ನಂತರ ಅಲ್ಲೇ ಒಂದು ಡಬಲ್ ಕ್ರೋಶಿಯಾ ಹಾಕ್ಕೊಂಡಿದ್ದೀನಿ. ಈಗ ಅಲ್ಲಿ ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶಿಯಾ, ಆಮೇಲೆ 5 ಚೈನ್ಗಳಿಗೆ 5 ಡಬಲ್ ಕ್ರೋಶಿಯಾ, ಆಮೇಲೆ ಮತ್ತೊಂದರಲ್ಲಿ 2 ಡಬಲ್ ಕ್ರೋಶಿಯಾ. ಇದೇ ರೀತಿ ಈ ರೌಂಡನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾನು 10 ರೋಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಬಂದಿದ್ದೀನಿ. ಈಗ ಇಲ್ಲಿ 8ನೇ ರೌಂಡ್ನಲ್ಲಿ ನಾನು 6 ಸಿಂಗಲ್ ಡಬಲ್ ಕ್ರೋಶಿಯಾ ಹಾಕಿ ಆದ ನಂತರ ಆಮೇಲೆ ಇಲ್ಲಿ ಒಂದರಲ್ಲಿ 2 ಡಬಲ್ ಕ್ರೋಶಿಯಾ ಹಾಕಿದ್ದೀನಿ. ಹಾಗೆ 9ನೇ ರೌಂಡ್ನಲ್ಲಿ 7 ಸಿಂಗಲ್ ಡಬಲ್ ಕ್ರೋಶಿಯಾ ಹಾಕಿ ಆದ ನಂತರ 1 2 3 4 5 6 7 ಹಾಕಿ ಆದ ನಂತರ ಆಮೇಲೆ ನೆಕ್ಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶಿಯಾ ಹಾಕಿದ್ದೀನಿ. 10ನೇ ರೌಂಡ್ನಲ್ಲಿ 8 ಸಿಂಗಲ್ ಡಬಲ್ ಕ್ರೋಶಿಯಾ ಹಾಕಿ ಆದ ನಂತರ ಇಲ್ಲಿ ನೋಡಿ 1 2 3 4 5 6 7 8, ಆಮೇಲೆ ನಂತರದ ಚೈನಲ್ಲಿ 2 ಡಬಲ್ ಕ್ರೋಶಿಯಾ ಹಾಕಿ ಈ ರೌಂಡ್ಗಳನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಮತ್ತೆ 2 ಎಕ್ಸ್ಟ್ರಾ ರೌಂಡ್ಗಳನ್ನು ಮಾಡ್ತಾಯಿದ್ದೀನಿ. ಟೋಟಲ್ 12 ರೌಂಡ್ಸ್ ಇಲ್ಲಿ ಮಾಡ್ತಾಯಿದ್ದೀನಿ. ಒಂದೊಂದು ಚೈನನ್ನು ಎಕ್ಸ್ಟ್ರಾ ಮಾಡ್ಕೊಳ್ತಾ ನಾನು 12 ರೌಂಡ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ ನನಗೆ ಉಳಿದೆರಡು ರೌಂಡ್ಗಳು ಕಂಪ್ಲೀಟ್ ಆಯಿತು. ಈಗ ಕೊನೆಯಲ್ಲಿ 2 ಚೈನ್ ಇರುತ್ತಲ್ಲ, ಅದಕ್ಕೆ ನಾನು ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶಿಯಾ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನೆಕ್ಸ್ಟ್ ರೌಂಡಿಗೆ 4 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕ್ಕೊಂಡು ಆದ ನಂತರ 2 ಕಂಬಿಗಳನ್ನು ಬಿಟ್ಟು 3ನೇ ಕಂಬಿಗೆ ಸಿಂಗಲ್ ಕ್ರೋಶಿಯಾ ಹಾಕ್ತೀನಿ. ಈಗ ಮತ್ತೆ 1 2 3 4 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ಸನ್ನು ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ 2 ಕಂಬಿನ ಬಿಟ್ಟು 3ನೇ ಕಂಬಿ ಒಳಗಡೆ ಕ್ರಾಚೆಟ್ ಹುಕ್ಕನ್ನು ಹಾಕಿ ಸಿಂಗಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಇದೇ ರೀತಿ ಮತ್ತೆ 4 ಚೈನ್ಸನ್ನು ಹಾಕ್ಕೊಂಡು 2 ಕಂಬಿನ ಬಿಟ್ಟು 3ನೇ ಕಂಬಿಗೆ ಸಿಂಗಲ್ ಕ್ರೋಶಿಯಾ ಹಾಕ್ತಾ ಈ ರೌಂಡನ್ನು ನಾನು ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ. ಈಗ ನೋಡಿ ಇದು ಹೀಗೆ ಬರುತ್ತೆ. ಈಗ ಲಾಸ್ಟ್ ಚೈನಿಗೆ ನಾನು 4 ಚೈನಿನ ಬದಲಾಗಿ 2 ಚೈನನ್ನು ಹಾಕ್ಕೊಳ್ತೀನಿ. 1 2 ಚೈನ್ಸನ್ನು ಹಾಕ್ಕೊಂಡು ಆದಮೇಲೆ ಲಾಸ್ಟ್ ರೌಂಡಲ್ಲಿ ನಾವು ಸಿಂಗಲ್ ಕ್ರೋಶಿಯಾ ಹಾಕಿರ್ತೀವಲ್ಲ, ಅಲ್ಲಿ ನಾನೀಗ ಡಬಲ್ ಕ್ರೋಶಿಯಾ ಹಾಕ್ತೀನಿ. ನೋಡಿ ಇದು ಈ ರೀತಿ ಬರುತ್ತೆ. ಈಗ ನೆಕ್ಸ್ಟ್ ರೌಂಡಿಗೆ ನಾನು 5 ಚೈನನ್ನು ಹಾಕ್ಕೊಳ್ತೀನಿ. 1 2 3 4 5 5 ಚೈನನ್ನು ಹಾಕ್ಕೊಂಡು ಆದಮೇಲೆ ಈ ನೆಕ್ಸ್ಟ್ ಬ್ಲಾಕನ್ನು ಬಿಟ್ಟು ಅದಕ್ಕೂ ನೆಕ್ಸ್ಟ್ ಬ್ಲಾಕ್ ಮಿಡ್ಲಿಗೆ ನಾನು ಸಿಂಗಲ್ ಕ್ರೋಶಿಯಾ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶಿಯಾ ಹಾಕ್ಕೊಂಡು ಆದ ನಂತರ ಮತ್ತೆ 5 ಚೈನನ್ನು ಹಾಕ್ಕೊಳ್ತೀನಿ. 1 2 3 4 5 5 ಚೈನನ್ನು ಹಾಕ್ಕೊಂಡು ಆದಮೇಲೆ ನೆಕ್ಸ್ಟ್ ಬ್ಲಾಕ್ನ ಮಿಡ್ಲಲ್ಲಿ ಸಿಂಗಲ್ ಕ್ರೋಶಿಯಾ ಹಾಕ್ಕೊಳ್ತೀನಿ. ಮತ್ತೆ ಈಗ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ಸ್ ಹಾಕ್ಕೊಂಡಾದಮೇಲೆ ಈಗ ಮತ್ತೆ ನೆಕ್ಸ್ಟ್ ಬ್ಲಾಕ್ನ ಮಿಡ್ಲಲ್ಲಿ ಸಿಂಗಲ್ ಕ್ರೋಶಿಯಾ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮಿಡ್ಲಿಗೆ ಸಿಂಗಲ್ ಕ್ರೋಶಿಯಾ ಹಾಕ್ತಾಯಿದ್ದೀನಿ. ಇದೇ ರೀತಿ ನಾನು ಈ ರೌಂಡನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ.
ಈಗ ನಾನು ಈ ರೌಂಡ್ನ ಕೊನೆಯಲ್ಲಿ ಇದ್ದೀನಿ. ಕೊನೆಯಲ್ಲಿ ಈಗ ನಾನು 5 ಚೈನ್ಸ್ನ ಬದಲಾಗಿ 2 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ಲಾಸ್ಟ್ ನಾವು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಆ ಜಾಗದಲ್ಲಿ ಮತ್ತೊಂದು ಡಬಲ್ ಕ್ರೋಶೆ ಹಾಕ್ತೀನಿ. ಈಗ ನನಗೆ ಈ ರೌಂಡ್ ಕೂಡ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ರೌಂಡಿಗೆ ನಾನು 6 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6 ಚೈನ್ಸನ್ನ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಬ್ಲಾಕ್ನ ಮಿಡ್ಲಿಗೆ ಸಿಂಗಲ್ ಕ್ರೋಶಿಯಾ ಹಾಕ್ತೀನಿ. ಈ ರೌಂಡ್ನಲ್ಲಿ ಇದೇ ರೀತಿ 6 ಚೈನ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶಿಯಾ ಹಾಕ್ತಾ ಕಂಪ್ಲೀಟ್ ಮಾಡ್ಕೊಳ್ತೀನಿ. 4 5 6 ಚೈನ್ಸ್ಗಳನ್ನು ಹಾಕಿ ಹೇಗೆ ರೌಂಡ್ಸ್ನ ಕಂಪ್ಲೀಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಈಗ ನಾನು 7 8 9 ಚೈನ್ಸ್ಗಳದ್ದು ರೌಂಡ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಬಂದಿದ್ದೀನಿ. 4 5 6 ಚೈನ್ಸ್ಗಳನ್ನು ಹಾಕಿ ನಾವು ಏನು ಪ್ರೊಸೆಸ್ ಮಾಡಿದ್ವೋ ಅದೇ ಸೇಮ್ ಪ್ರೊಸೆಸ್ನ 7 8 9 ಚೈನ್ಸ್ಗಳನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದು ರೋದಲ್ಲಿ ಒಂದೊಂದು ಚೈನನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಿದ್ರೆ ಮತ್ತೆ ನಾನು 9 ಚೈನನ್ನು ಹಾಕ್ಕೊಳ್ತೀನಿ. ಲಾಸ್ಟ್ 9 ಚೈನ್ ಹಾಕಿದ್ದೀನಲ್ಲ, ಹಾಗೆ 9 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಬ್ಲಾಕಿಗೆ ಸಿಂಗಲ್ ಕ್ರೋಶಿಯಾ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಈಗ ನಾನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬ್ಲಾಕ್ಗೆ 15 ಡಬಲ್ ಕ್ರೋಶಿಯಾನ ಹಾಕ್ಕೊಳ್ತೀನಿ. ಫಿಫ್ಟೀನ್ ಡಬಲ್ ಕ್ರೋಶಿಯಾ ಹಾಕಿ ಆದ ನಂತರ ಈಗ ನಾನು ನೆಕ್ಸ್ಟ್ ಬ್ಲಾಕ್ಗೆ ಸಿಂಗಲ್ ಕ್ರೋಶಿಯಾ ಹಾಕ್ತೀನಿ. ಈಗ ಸಿಂಗಲ್ ಕ್ರೋಶಿಯಾ ಹಾಕಿ ಆದ ನಂತರ ಅದಕ್ಕೂ ನೆಕ್ಸ್ಟ್ ಬ್ಲಾಕ್ಗೆ ಮತ್ತೆ ನಾನು 15 ಡಬಲ್ ಕ್ರೋಶಿಯಾ ಹಾಕ್ತೀನಿ. ಈಗ ಇಲ್ಲಿ 15 ಡಬಲ್ ಕ್ರೋಶಿಯಾ ಹಾಕಿ ಆಯಿತು. ಈಗ ನೆಕ್ಸ್ಟ್ ಸರ್ಕಲ್ಲಿಗೆ ನಾನು ಸಿಂಗಲ್ ಕ್ರೋಶಿಯಾ ಹಾಕ್ಕೊಳ್ತೀನಿ. ಸಿಂಗಲ್ ಕ್ರೋಶಿಯಾ ಹಾಕಿ ಆದ ನಂತರ ಮತ್ತೆ ನೆಕ್ಸ್ಟ್ ಸರ್ಕಲಿಗೆ 15 ಡಬಲ್ ಕ್ರೋಶಿಯಾ ಹಾಕ್ತೀನಿ. ಇದೇ ರೀತಿ ಈ ರೌಂಡನ್ನು ನಾನು ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ. ಈಗ ಇದು ನನಗೆ ಕಂಪ್ಲೀಟ್ ಆಯಿತು. ಕೊನೆಯಲ್ಲಿ ನಾನು ಒಂದು ಸಿಂಗಲ್ ಕ್ರೋಶಿಯಾ ಪ್ಲಸ್ ಒಂದು ಸಿಂಗಲ್ ಚೈನ್ ಹಾಕಿ ಇದನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ರೌಂಡ್ ಶೇಪ್ನಲ್ಲಿ ಮಾಡಿರುವಂಥ ಈ ವುಲ್ಲನ್ ಟೇಬಲ್ ಮ್ಯಾಟ್ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಮತ್ತೊಂದು ವುಲ್ಲನ್ ವರ್ಕ್ ಜೊತೆ ಸಿಗ್ತೀನಿ. ಟೇಕ್ ಕೇರ್.